ಅಲ್ಲಿ ಪ್ರಶ್ನೆಗಳನ್ನು ಕೇಳ್ರಿ. ಈ ವರ್ಷ ಯಾರೂ ಬಿಡದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಕೊಡಬೇಕು, ಅಲ್ಲಿ ವಿದ್ವಾಂಸರು ಪ್ರಶ್ನೆ ಕೇಳಬೇಕು ಅನ್ನೋ ಒಂದು ಹೊಸ ಹಂತಕ್ಕೆ ಪ್ರತಿ ವರ್ಷ ಒಂದೊಂದು ಹಂತವನ್ನು ಮೇಲಕ್ಕೆ ತಂದು, ನೀವು ನಾಳೆ ನೋಡಬೇಕು, ನ್ಯಾಯಸುಧಾದ ಕ್ಲಿಷ್ಟವಾದ 5 ಭಾಗಗಳ ಪರೀಕ್ಷೆಯನ್ನು ಕೊಡುವ ವಿದ್ಯಾರ್ಥಿಗಳು ಈ ಗುರುಕುಲದಲ್ಲಿ ಸಿದ್ಧರಾಗಿದ್ದಾರೆ ಅಂದರೆ ಅದು ಉಳಿದ ಗುರುಕುಲದ ಜೊತೆಯಲ್ಲಿ ಸರಿಸಮವಾಗಿ ಹೋಗುವ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ ಅಂತ ನಾವು ಹೇಳಬೇಕಾದ ಸಂದರ್ಭ ಇದೆ. ಅದನ್ನು ನರಸಿಂಹಾಚಾರ್ಯರು ಹೇಳಿದರು. ಇದಕ್ಕೆಲ್ಲ ಮುಖ್ಯ ಕಾರಣ ಶ್ರೀ ಫಲಿಮಾರು ಶ್ರೀಪಾದಂಗಳವರಿಗೆ ಶಾಸ್ತ್ರದ ಬಗ್ಗೆ ಇರುವ ಶ್ರದ್ಧೆಯದು. ಅದು ಯಾಕೆ ಬಂತು ಅಂದರೆ, ಅದು ವಿದ್ಯಾಮಾನ್ಯರಿಗೆ ನ್ಯಾಯಸುಧಾದಲ್ಲಿ ಚಂದ್ರಿಕಾ ಗ್ರಂಥಗಳಲ್ಲಿ ಇರುವ ಅತಿ ಶ್ರದ್ಧೆಯಿಂದ, ಆ ಶ್ರದ್ಧೆಯ ಜೊತೆಗೆ ಅವರು ಯತಿಧರ್ಮದ 12ನೇ ವರ್ಷಕ್ಕೆ ಆಶ್ರಮ ತೆಗೆದುಕೊಂಡಿದ್ದಾರೆ. 85 ವರ್ಷದವರೆಗೆ ನಿರಂತರ ನಿಷ್ಕಳಂಕ ಯತಿಧರ್ಮವನ್ನು ನಡೆಸಿದ್ದಾರೆ. ಅವರು ರಾಮದೇವರನ್ನು ಪೂಜೆ ಮಾಡಿದ್ದಾರೆ ಅಂದರೆ ರಾಮದೇವರ ಪೂರ್ಣ ಸನ್ನಿಧಿ ಅಲ್ಲಿದೆ. ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಫಲಿಮಾರನ ಗುರುಕುಲ ಅದು ಶಾಸ್ತ್ರಾಧ್ಯಯನದ ಕೇಂದ್ರ ಆಗಬೇಕು ಅಂತ ಮನಸಾರೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆ ಆಶೀರ್ವಾದವನ್ನು ಶ್ರದ್ಧೆಯಿಂದ ತಲೆ ಬಾಗಿ ಸ್ವೀಕರಿಸಿದ್ದಾರೆ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಆದ್ದರಿಂದ ಅವರ ತಪಸ್ಸು, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ತಪಸ್ಸಿನ ಜೊತೆ ಪ್ರಯತ್ನ, ವಿದ್ಯಾರ್ಥಿಗಳ ಉತ್ಸಾಹ, ಜೊತೆಯಲ್ಲಿ ಅಧ್ಯಾಪಕರ ಪ್ರೋತ್ಸಾಹ, ಇವಿಷ್ಟು ಸೇರಿ ಈ ಗುರುಕುಲ ಬೀಜವಾಗಿ ಆವಾಪಗೊಂಡಿದ್ದು ವಿದ್ಯಾಮಾನ್ಯರ ಕಾಲದಲ್ಲಿ ಇವತ್ತು ಹೆಮ್ಮರವಾಗಿ ಹಣ್ಣುಗಳನ್ನು ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ. ಇದು ಮರ ಆರಂಭದಲ್ಲಿ ನಾವು ನೀರು ಸುರಿಬೇಕು, ಮರ ಹೆಮ್ಮರ ಆದಮೇಲೆ ಅದೇ ನೀರು ಹುಡ್ಕೊಳ್ಳುತ್ತೆ. ಅದು ಆದ್ದರಿಂದ ಆ ಹಂತ ನಮ್ಮ ಯೋಗದೀಪಿಕಾ ಗುರುಕುಲ, ತತ್ವದೀಪಿಕಾ ಗುರುಕುಲ. ಆದ್ದರಿಂದ ಇನ್ನು ಮುಂದಿನ ಬೆಳವಣಿಗೆ ಹೇಗೆ ಅಂದರೆ, ದೇವರ ಜ್ಞಾನವನ್ನು ಕೊಡೋದು, ಜ್ಞಾನದ ಮೂಲಕ ದೇವರ ಸನ್ನಿಧಿಯಲ್ಲಿ ಬರುವಂತೆ ಮಾಡಿದ್ದು ಅಂತ ಅರ್ಥ. ಪಿತುಷ್ಪಿತಾಸತ್, ಜಗತ್ತಿನ ತಂದೆಗೆ ತಂದೆ ಅಂತ. ಅಷ್ಟು ದೊಡ್ಡ ಪ್ರಾಶಸ್ತ್ಯವನ್ನು ನಮ್ಮ ಪಾಠ ಪ್ರವಚನಕ್ಕೆ ಶಾಸ್ತ್ರ ನೀಡಿದೆ. ಆದ್ದರಿಂದ ಆ ಕೆಲಸವನ್ನು ತತ್ವದೀಪಿಕಾ ಗುರುಕುಲದಲ್ಲಿ ಸಿದ್ಧಗೊಂಡ ಅಧ್ಯಾಪಕರು, ಜೊತೆಯಲ್ಲಿ ಆಧುನಿಕ ಈಗೀಗ ಸಿದ್ಧವಾದ ವಿದ್ವಾಂಸರು ಮಾಡಿದರೆ ಅದು ಎಲ್ಲ ಉಸಿರು ಕಟ್ಟಿ ಮಾಡಬೇಕು. ನೀವು ಒಂದು ಸಂಕಲ್ಪ ಮಾಡಬೇಕು. ನಾನು ಇವೆಲ್ಲ ಕೃತಜ್ಞತೆಯನ್ನು ಸ್ವಾಮಿಗಳಿಗೆ ಹೇಳಿದ್ದೀರಿ, ನಿಮ್ಮ ಸಂಸ್ಥೆಗೆ ಹೇಳಿದ್ದೀರಿ, ಯಾವ ರೀತಿ ನಾವು ಋಣವನ್ನು ತೀರಿಸಬೇಕು ಅಂತ
ಜಿಜ್ಞಾಸೆಯನ್ನು ಪ್ರಕಟ ಮಾಡಿದ್ದೀರಿ. ನನ್ನ ಸೂಚನೆ, ನೀವು ಯಾವ ಗುರುಕುಲದಲ್ಲಿ ಓದಿದ್ದೀರಿ ಅಲ್ಲಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನಿಮಗೆ ಭಾವ ನಿಜವಾಗಿಯೂ ಇದೆ ಅಂದರೆ, ನೀವು 2 ವರ್ಷ ನಿಮ್ಮ ಪೂರ್ಣ ಅವಧಿಯ ಸಮಯವನ್ನು ಗುರುಕುಲಕ್ಕೆ ಇಡ್ರಿ. ಗುರುಕುಲ ನಿಮಗೆ ಏನು ಕೊಡ್ತದೋ ಬಿಡ್ತದೋ ಅದು ಬೇರೆ ವಿಷಯ. ನಾನು 2 ವರ್ಷ ಪಾಠ ಹೇಳಿದೆ, ಸಂಭಾವನೆ, ನೀವು ಯೋಚನೆ ಮಾಡಬೇಡ್ರಿ. ನೀವು ನೋಡಿ, ವಾದಿರಾಜ ಸ್ವಾಮಿಗಳು ಅಂದಿದ್ದು, ಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ ಅಂತ. ಸ್ವಾಮಿಗಳಿಗೆ ಅದರ ಅನುಭವ ಇರಬಹುದು. ಪ್ರಾಯ ನಮ್ಮ ಉಡುಪಿಯ ಮಠದಲ್ಲಿ ಸಮಾಜದ ಹೆಚ್ಚಿನ ಬಂಧುಗಳನ್ನು, ಅಭಿಮಾನಿಗಳನ್ನು ಹೊಂದಿದ ಅನೇಕ ಮಠಗಳಲ್ಲಿ ಒಂದು ಮಠ ಫಲಿಮಾರು ಮಠ. ಅದಕ್ಕೆ ಕಾರಣ ಏನು ಅಂದರೆ, ಅವರು ಶಾಸ್ತ್ರ ತಮ್ಮ ಯತಿಧರ್ಮದ ನಿಷ್ಠೆಯಲ್ಲಿ ಆಚಾರ್ಯಕರ ಅರ್ಚಿತ ಪ್ರತಿಮೆಯನ್ನು ಶ್ರದ್ಧೆಯಿಂದ ಹೇಗೆ ಪೂಜೆ ಮಾಡ್ತಾರೆ, ಕ್ಷೇತ್ರ ಸಂದರ್ಶನ ಮಾಡಿ ಪ್ರತಿ ವರ್ಷವೂ ಪುಣ್ಯದ ಗಂಟನ್ನು ಕಟ್ಟಿಕೊಡ್ತಾರೆ ಅನ್ನೋದು ಎಷ್ಟು ಮುಖ್ಯನೋ, ನ್ಯಾಯಸುಧಾ ಪಾಠವನ್ನು ಬಿಡದೆ ಮಾಡ್ತಾರೆ ಅನ್ನೋದು ಅಷ್ಟೇ ಮುಖ್ಯ. ಇದು ಸಮಾಜದಿಂದ ದೊರೆಯುವ ಮನ್ನಣೆ, ಗೌರವ. ಅದರ ಜೊತೆಯಲ್ಲಿ ದೇವರು ಅವರು ಎಷ್ಟು ದೊಡ್ಡ ಕೆಲಸ ಮಾಡಿದರೂ ಕೂಡ ತಥಾಸ್ತು ಅಂತ ಆ ಸಿದ್ಧರು ಸಿದ್ಧಂ ಅಂತ ಇರ್ತಾರೆ. ಅದ್ಭುತವಾದ ಕೆಲಸಗಳು ಅವರಿಗೇ ಆಶ್ಚರ್ಯಪಡುವಂತೆ ನಡೆದೋಗಿದೆ. ಉಡುಪಿಯ ಕೃಷ್ಣನ ದೊಡ್ಡ ಸೇವೆಯನ್ನು ಅವರು ಮಾಡಿದ್ದಾರೆ. ಸುಧಾಯ ಶ್ರೀಕರತ್ವೇ ಶ್ರೀ ಫಲಿಮಾರು ಮಠಾಧೀಶಾ ವಿದ್ಯಾಧೀಶಾ ಏವ ಸಾಕ್ಷಿಣಃ ಅಂತ ಹೇಳುವಂತೆ ನಮ್ಮ ಎದುರುಗಡೆ ಜ್ವಲಂತ ಸಾಕ್ಷಿ ಇದೆ. ಆದ್ದರಿಂದ 2 ವರ್ಷ ನೀವು ನಿಮ್ಮ ಗುರುಕುಲಕ್ಕೆ ನೀವು ಓದಿದ ವಿದ್ಯೆಯನ್ನು ಪಾಠ ಹೇಳಿ ಅಂತ ಹೇಳೋದಿಲ್ಲ, ಸ್ವಾಮಿಗಳು ಹೇಳ್ತಾರೆ. ಪಾಠ ಹೇಳಿದ ನಂತರದ ಕೆಲಸಗಳನ್ನು ನೀವು ಮಾಡಿದರೆ ನಿಮಗೂ ಅದು ಉಳ್ಕೊಳ್ಳುತ್ತೆ. ಆಮೇಲೆ ಬಂದು ಇಲ್ಲಿ ಪ್ರಾಷ್ಟಿಕರಿಗಾಗಿ ಕೂತ್ಕೊಳ್ಳಿ. ನೀವು 5 ವರ್ಷದಲ್ಲಿ ಅದರ ಫಲವನ್ನು ಅನುಭವಿಸ್ತೀರಿ. ನೀವು ಇಡೀ ಸುಧಾ ನಿಮ್ಮ ತಲೆ. ಇವತ್ತು ನಾನು ಈ ಹಂತಕ್ಕೆ ನಾನು ಆರಂಭದಲ್ಲಿ ಇದ್ದಿದ್ದು ಜಿಜ್ಞಾಸಾಧಿಕರಣ ಪಂಡಿತ ಅಂತ, ಅಲ್ಲಿ ಮಾತ್ರ ಹೆಚ್ಚು ಪ್ರಶ್ನೆಗಳನ್ನು ಮತ್ತೆ ಇಲ್ಲ, ಮೌನಾಚಾರ್ಯರು ನಾನು. ಆದರೆ ಇವಾಗ ಒಂದು 4-5 ಅಧಿಕರಣದಲ್ಲಿ ಕೃಪ್ತಿಯನ್ನು ಬಳಸ್ಕೊಂಡಿದ್ದೇನೆ. ಆದರೆ ಇದೇ ಸಂದರ್ಭ ನನಗೆ ಒಂದು 25 ವರ್ಷದ ಹಿಂದುಗಡೆ ಆಗಿದ್ದರೆ ಆರಂಭದಿಂದ ಕೊನೆಯವರೆಗೆ ಸುಧಾ ಪಂಕ್ತಿಗಳನ್ನು ಬಾಯಿಪಾಠ ಮಾಡಿ ನಿಮಗೆ ಪ್ರಶ್ನೆ ಕೇಳ್ತಿದ್ದೆ ನಾನು. ಆ ಧಾರಣ ಶಕ್ತಿ ಇವಾಗಿಲ್ಲ. ಆ ವ್ಯಥೆ ನನಗಿದೆ, ಆ ವ್ಯಥೆ ನಿಮಗಿರಬಾರ್ದು. ನೀವು ಆರಂಭದಿಂದ ಈ ವರ್ಷ ಹೇಳಿದ ಅಧಿಕರಣ ಬರೋ ವರ್ಷ ಹೇಳಬೇಡ್ರಿ, ಇನ್ನೊಂದು ಅಧಿಕರಣ ತಗೊಳ್ಳಿ. ಹೀಗೆ ಮಾಡ್ತಾ ಈ ಪ್ರಶ್ನೆ ಹುಡುಗರನ್ನು ಸಿದ್ಧಪಡಿಸೋದು, ಇವೆರಡರಲ್ಲಿ ನಿಮ್ಮ ಪರಿಶ್ರಮವನ್ನು ಬಿಟ್ಟರೆ ನಿಮ್ಮ ಫಲಿಮಾರು ಗುರುಕುಲವನ್ನು ಹಿಡಿಯುವವರು ಇಲ್ಲ. ಅಷ್ಟು ಒಳ್ಳೆ ರೀತಿಯಿಂದ ಆ ಗುರುಕುಲ ಬೆಳೆದರೆ ಶ್ರೀಪಾದಂಗಳವರೆಗೆ ನೀವು ಕೋಟಿಗಟ್ಟಲೆ ಗುರುದಕ್ಷಿಣೆ ಕೊಡುವ ಅಗತ್ಯನೇ ಇಲ್ಲ. ನೀವು ಅಷ್ಟು ಮಾಡಿದರೆ ಅವರು ಏನು ತುಂಬಿಕೊಂಡಿದ್ದಾರೋ ದೇವರನ್ನು ಹೃದಯದಲ್ಲಿ ಮನಃಪೂರ್ವಕವಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ರಕ್ಷಾ ಕವಚ ನಿಮಗೆ ಜೀವನದಲ್ಲಿ ಇಲ್ಲ. ಇದನ್ನು ಮಾಡುವ ಒಂದು ದೊಡ್ಡ ಪ್ರಯತ್ನ ಫಲಿಮಾರಿನ ಗುರುಕುಲದಲ್ಲಿ ನಡೀತಾ ಇದೆ. ಇನ್ನಷ್ಟು ಬೆಳೀಲಿ ಅಂತ ಹೇಳ್ತಾ, ನೀವು ಫಲಿಮಾರಿನ ಗುರುಕುಲವನ್ನು ಈ ವರ್ಷ ಅದರ ಪ್ರಗತಿಯನ್ನು ಅಳೆಯೋದು ಅಂದರೆ ಇವತ್ತಿನ ಪರೀಕ್ಷೆ ಮಾತ್ರ ಅಲ್ಲ, ನಾಳೆಯ ಪರೀಕ್ಷೆಯಲ್ಲಿ ನೀವು ಫಲಿಮಾರು ಗುರುಕುಲ ಯಾವ ಹಂತಕ್ಕೆ ಬೆಳೆದು ನಿಂತಿದೆ ಅನ್ನೋದನ್ನು ನಾಳೆ ಉತ್ತರಾದಿ ಸ್ವಾಮಿಗಳ ಸನ್ನಿಧಾನ ಇದೆ, ಅಲ್ಲಿ ನೋಡಿ ಸಂತಸಪಡ್ರಿ. ಕೃಷ್ಣನ ಪಾರ್ಥಸಾರಥಿಯ ಸನ್ನಿಧಿಯಲ್ಲಿ ನಾವು ಕೂತಿದ್ದೇವೆ. ಅರ್ಜುನ ಯುದ್ಧ ಬೇಡ ಅಂತ ಘ್ನತೋಪಿ ಮಸು ಸತ್ರು ಯುದ್ಧ ಮಾಡಲ್ಲ ಅಂತ ಕೂತವನು ಮುಸ್ಥಿತೋಸ್ಮಿ ಗತ ಸಂದೇಹ ಅಂತ ಎದ್ದು ನಿಲ್ಲಿಸಿದ ವ್ಯಕ್ತಿ ಶ್ರೀಕೃಷ್ಣ. ಅವನ ಸನ್ನಿಧಿಯಲ್ಲಿ ವಿದ್ಯಾರ್ಥಿಗಳು ಕೊಟ್ಟ ಪರೀಕ್ಷೆಯನ್ನು ಇಲ್ಲಿ ಕೂತವರು ಮಾತ್ರ ಅಂತ ನಾನು ಹೇಳೋದಿಲ್ಲ, ಸಾವಿರಾರು ಜನ ಇವತ್ತಿನ ಮಾಧ್ಯಮದ ಮೂಲಕ ನೋಡ್ತಾ ಇದ್ದೀರಿ. ಫಲಿಮಾರು ಗುರುಕುಲ ಬೆಳೀಲಪ್ಪ, ಒಂದು ದೊಡ್ಡ ಸಮಾಜದ ಆಸ್ತಿ ಆಗಲಿ ಅಂತ ಅವರು ಹರಸಿದರೆ ಅದು ಶ್ರೀಪಾದಂಗಳವರ ಪ್ರಯತ್ನದ ಜೊತೆ ಅವರ ಸಾಧನೆಯ ಜೊತೆ ಸೇರಿದಾಗ ಆ ಗುರುಕುಲ ಮತ್ತಷ್ಟು ದೊಡ್ಡ ಕಾಣಿಕೆಯನ್ನು ಉಡುಪಿಯ ಪರಿಸರಕ್ಕೆ ಕೊಡೋದರಲ್ಲಿ ಸಂಶಯ ಇಲ್ಲ, ಆಗ್ತದೆ ಅಂತ ನಾನು ಹೇಳ್ತಾ, ಇದನ್ನು ಮಾಡಿದ ಫಲಿಮಾರು ಶ್ರೀಪಾದರಿಗೆ ಅದು ಎಷ್ಟು ಕಷ್ಟ ಅನ್ನೋದು, ನೀವು ಬರಗಾಲದಲ್ಲಿ ಅನ್ನದಾನ ಮಾಡಿದರೆ ದೊಡ್ಡ ಫಲ, ಅಷ್ಟು ದೊಡ್ಡ ಫಲ ಫಲಿಮಾರು ಶ್ರೀಪಾದಂಗಳವರಿಗೆ ಇದೆ. ನಮ್ಮ ಉಡುಪಿಯ ಪರಿಸರದಲ್ಲಿ ವೇದಾಂತದ ಬಗ್ಗೆ ಪಂಡಿತರನ್ನು ತಯಾರು ಮಾಡುವ ದೊಡ್ಡ ಸಂಕಲ್ಪವನ್ನು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಮಾಡಿದ್ದಾರೆ.
ಅವರಿಗೆ ಗುರುಗಳ ಅನುಗ್ರಹ ಇದೆ. ಅವರು ಮಾಡಿ 10 ಪಂಡಿತರನ್ನು ಅಲ್ಲಿ ಸಿದ್ಧಪಡಿಸಿದರೆ ಆ ಕೀರ್ತಿಯನ್ನು ಔತ್ಸುಕ್ಯ ಮಾತ್ರ ಅವಸಾದಯತಿ ಪ್ರತಿಷ್ಠಾ ಕೃಷ್ಣಾತಿ ಲಬ್ಧ ಪರಿಪಾಲನ ವೃತ್ತಿರೇನಂ ಅಂತ ಆ ಹಂತಕ್ಕೆ ಕೊಂಡೋಗಿ ನಿಲ್ಲಿಸಿದರೆ ಅದನ್ನು ಕೆಳಗೆ ಇಳಿಸುವ ಸಾಹಸವನ್ನು ಮುಂದಿನವರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಅದನ್ನು ಮುಂದುವರಿಸಿಕೊಂಡು ಹೋಗಲೇಬೇಕು. ಹೀಗಾಗಿ ಶ್ರೀಪಾದಂಗಳವರು ಆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟು 10 ಪಂಡಿತರನ್ನು ತಯಾರು ಮಾಡಿದ್ದಾರೆ ಅಂತ. ಆದರೆ ನಾನು ಕಿರಿಯ ಶ್ರೀಪಾದಂಗಳವರು ಹೇಳಿದ್ದನ್ನು ಕೇಳಿದ್ದೇನೆ. ನಾನು ಇರುವ ಕಾಲದವರೆಗೆ ತತ್ವಜ್ಞಾನವನ್ನು ದೀಪವನ್ನು ಆರಲಿಕ್ಕೆ ಬಿಡೋದಿಲ್ಲ ಅಂತ ಅವರು ಹೇಳಿದ್ದಾರೆ ಅಂತ ನಾನು ಕೇಳಲಿಲ್ಲ. ಹೇಳಿದ್ದನ್ನು ಕೇಳಿದವರು ಹೇಳಿದ್ದಾರೆ. ಅದು ಆದರೆ ಕೃಷ್ಣನಿಗೆ ದೊಡ್ಡ ಸೇವೆ ಶ್ರೀ ಪಲಿಮಾರು ಮಠ ಸಲ್ಲಿಸಿದಂತೆ ಆಗ್ತದೆ, ಆಗಲಿ ಅಂತ ಕೃಷ್ಣನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಚಿಕ್ಕವನು ನಾನು, ದೊಡ್ಡ ಮಾತಾಗಿದ್ದರೆ ಉಭಯ ಶ್ರೀಪಾದಂಗಳವರು ಕೂಡ ಕ್ಷಮಿಸಬೇಕು ಅಂತ ಕೇಳಿದಂಥ ಶ್ರೀಕೃಷ್ಣ. ನಿಮ್ಮೆಲ್ಲರಲ್ಲಿ ಒಂದು ಕೇಳೋದು ದೊಡ್ಡ ಕಾಣಿಕೆ ಹರಿದಾಸ ಒಳ್ಳೆ ಹೇಳಿದರು. ನೀವು ಒಂದು ಸಣ್ಣ ವೈರಾಗ್ಯ ನಿಮ್ಮಲ್ಲಿ ಬರಬೇಕು. ಪೂರ್ಣ ವೈರಾಗ್ಯ ಬೇಡ. ಪೌರೋಹಿತ್ಯದ ಬಗ್ಗೆ ಸ್ವಲ್ಪ ವೈರಾಗ್ಯ, ಅದನ್ನು ಸ್ವಲ್ಪ ಕಮ್ಮಿ ಮಾಡಿ, ಬಿಡಂತ ಹೇಳೋದಿಲ್ಲ. ಪೌರೋಹಿತ್ಯದ ಕಡೆ ಲಕ್ಷ್ಯ ಕಮ್ಮಿ ಮಾಡಿ, ಸುಧಾಪಾಠ ಪ್ರವಚನ ಕಡೆ ಲಕ್ಷ್ಯ ಹೆಚ್ಚು ಮಾಡಿ ಅಂತ ನಿಮ್ಮಲ್ಲಿ ನಾನು ಬೇಡ್ಕೊತೇನೆ. ಮತ್ತೇನಿದೆ. ಹರಿದಾಸಾಚಾರ್ಯರು ಹೇಳಿದ ಹಾಗೆ ಪಲಿಮಾರು ಶ್ರೀಪಾದರ ತಪಸ್ಸು, ಶಾಸ್ತ್ರ ದೀಕ್ಷೆ, ಅವರಲ್ಲಿ ವಿಶೇಷವಾಗಿ ರಾಮದೇವರ ಸನ್ನಿಧಾನ ಇದೆ. ಹಾಗಾಗಿ ಅವರು ಎಣಿಸಿದಂತಹ ಅನೇಕ ಸಂಕಲ್ಪಗಳು ಇವತ್ತು ನಮಗೆ ಸಮಾಜಕ್ಕೆ ಅದು ಅಸಾಧ್ಯ ಎನಿಸತಕ್ಕಂತಹ ಅನೇಕ ಸಂಕಲ್ಪಗಳನ್ನು ಕೇವಲ ರಾಮದೇವರ ಅನುಗ್ರಹ, ಗುರುಗಳ ಕಾರುಣ್ಯದಿಂದಾಗಿ ಅವರು ಪೂರ್ಣ ಮಾಡಿದ್ದಾರೆ ಅಂತ ಹೇಳಿದರೆ ಅವರಲ್ಲಿರ್ತಕ್ಕಂತಹ ರಾಮದೇವರ ಸನ್ನಿಧಾನ, ಅವರ ಸಂಕಲ್ಪವನ್ನು ಭಗವಂತ ಮನ್ನಣೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರು. ನಾವು ಸಾಮಾನ್ಯವಾಗಿ ಈ ಮಾತನ್ನು ಅನೇಕ ಬಾರಿ ಕೇಳ್ತಿರ್ತೇವೆ. ಅದಕ್ಕೆ ಉದಾಹರಣೆಯಾಗಿ ಕೃಷ್ಣನಿಗೆ ಅರ್ಪಣೆ ಮಾಡಿದ ಬಂಗಾರದ ಗೋಪುರ ಆಗಿರಬಹುದು, ಪ್ರತಿನಿತ್ಯ ಕೃಷ್ಣನಿಗೆ ಪರ್ಯಾಯದಲ್ಲಿ ಅರ್ಪಿಸಿದ ತುಳಸಿ ಅರ್ಚನೆ, ನಿರಂತರ ಭಜನೆ, ಹೀಗೆ ಅನೇಕ ಕೆಲಸಗಳನ್ನು ಹೇಳ್ತೇವೆ. ಅಂತಹ ಶ್ರೀಪಾದರ ಅನೇಕ ಅದ್ಭುತ ಸಂಕಲ್ಪಗಳಲ್ಲಿ, ಅದ್ಭುತ ಕಾರ್ಯಗಳಲ್ಲಿ ನಾವು ವಿಶಿಷ್ಟವಾಗಿ ಸ್ಮರಿಸಬೇಕಾದದ್ದು ಅವರು ನಿರ್ಮಾಣ ಮಾಡಿರ್ತಕ್ಕಂತಹ ಯೋಗದೀಪಿಕಾ ವಿದ್ಯಾಪೀಠ. ಯಾಕೆ ಅಂತ ಹೇಳಿದ್ರೆ, ಯೋಗದೀಪಿಕಾ ವಿದ್ಯಾಪೀಠದ ಅನೇಕ ಹಿರಿಯ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಹೇಳುವುದನ್ನು ಅನೇಕ ಬಾರಿ ನಾನು ಕೇಳಿದ್ದೇನೆ. ಈ ಯೋಗದೀಪಿಕಾ ವಿದ್ಯಾಪೀಠವನ್ನು ಗುರುಗಳು ಪ್ರಾರಂಭ ಮಾಡಬೇಕಾದ್ರೆ ಆಗಮದ ಪಾಠಗಳು, ಪೌರೋಹಿತ್ಯದ ಪಾಠಗಳು ವಿದ್ಯಾರ್ಥಿಗಳಿಗೆ ಆ ಶಿಕ್ಷಣವನ್ನು ಕೊಡಬೇಕು ಅಂತ ಹೊರಟಾಗ ವಿದ್ಯಾಮಾನ್ಯರು ಶಾಸ್ತ್ರ ಪಾಠ ಇಲ್ಲದೆ, ವೇದಾಂತ ಪಾಠ ಇಲ್ಲದೆ ಇದು ಗುರುಕುಲ ಹೇಗಾಗುತ್ತದೆ ಅಂತ ಗುರುಗಳೇ ಪ್ರಶ್ನೆಯನ್ನು ಮಾಡಿದಾಗ ಶ್ರೀಪಾದರೆ ಗುರುಗಳಲ್ಲಿ ಅವಶ್ಯವಾಗಿ ವೇದಾಂತದ ಪಾಠವನ್ನು ಕೂಡ ನಾವಿಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ಗುರುಗಳಲ್ಲಿಯೇ ಅವರು ಪ್ರತಿಜ್ಞೆಯನ್ನು ಮಾಡಿದ್ರಂತೆ. ನಾವು ಕೂಡ ಕೆಲವೊಮ್ಮೆ ದೊಡ್ಡವರು ಏನಾದರೂ ಹೀಗೆ ಬೇಡ ಹಾಗೆ ಮಾಡಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳ್ತೀವಿ, ಮತ್ತು ನಮ್ಮ ಕೆಲಸದಲ್ಲಿ ನಾವು ತೊಡಗ್ತೇವೆ.